ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶ್ರೀರಸ್ತು ಶುಭಮಸ್ತು. ಸಂಚಿಕೆ ಮೊದಲಿಗೆ ಸಿರಿ ಒಬ್ಬಳಿ ಬೇಸರದಿಂದ ಕುಳಿತಿರುತ್ತಾಳೆ. ಅಲ್ಲಿಗೆ ಬಂದ ಸಂಧ್ಯಲ ಮಾವ, ನೀನು ಬೇಸರ ಪಡಬೇಡ, ನಿನ್ನ ಹೋರಾಟಕ್ಕೆ ಯಾರೂ ಇಲ್ಲದಿದ್ದರೂ ಪರವಾಗಿಲ್ಲ, ನಿನ್ನ ಜೊತೆ ನಾನು ಇದ್ದೇನೆ. ನಿನ್ನ ಗಂಡ ಸಮರ್ಥನೆ ಅಪರಾಧಿ ಎಂದು ಸಾಬೀತುಪಡಿಸಬೇಕು. ತಪ್ಪು ಮಾಡಿದ ಅಭಿ ಜೈಲಿಗೆ ಹೋಗುವಂತೆ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿಸಿಕೊಂಡ ಸಂಧ್ಯಾ ಅಲ್ಲಿಗೆ ಬಂದು, ಯಾಕೆ ಮಾವ ನೀವು ಈ ಥರ ಮಾತಾಡ್ತಾ ಇದ್ದೀರಾ, ಉರಿಯುವ ಬೆಂಕಿಗೆ ತುಪ್ಪ ಸುರಿದಾಗೆ ಅಂತ ಹೇಳಿದಾಗ ಸಿರಿ ಹೇಳ್ತಾರೆ, ಅವರು ಹೇಳಿದ್ರಲ್ಲಿ ತಪ್ಪೇನಿದೆ, ನ್ಯಾಯದ ಪರ ಮಾತನಾಡಿದ್ದು ಅದರಲ್ಲಿ ತಪ್ಪೇನಿದೆ, ನೀವೆಲ್ಲ ನನ್ನ ಜೊತೆ ಇರಬೇಕು, ಆದರೆ ನೀವೆಲ್ಲ ಏನು ಮಾಡಿದ್ದೀರಿ, ನನ್ನ ಜೊತೆ ಇಲ್ಲ ಎಂದಾಗ ಸಂಧ್ಯಳಿಗೆ ತುಂಬ ಬೇಸರ ಆಗುತ್ತೆ. ಆಗ ಸಂಧ್ಯಳ ಮಾವ ಹೇಳ್ತಾನೆ, ನನ್ನ ಮುದ್ದು ಸೊಸೆಗೆಂತೂ ಅರ್ಥ ಆಗಲ್ಲ, ನೀನು ಸತ್ಯದ ಪರ ನ್ಯಾಯವಾಗಿ ಹೋರಾಡು, ನಿನಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಗ ಸಿರಿ ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ತಾಳೆ. ಕೊನೆಯ ಪಕ್ಷ ನೀವಾದರೂ ನನ್ನ ಪರ ಇದ್ದಿರಲ್ಲ ಅಂತ ಹೇಳ್ಬೇಕಾದ್ರೆ, ಹೌದು, ಯಾವತ್ತೂ ನಿನ್ನ ಪರ ನಾನಿದ್ದೇನೆ. ಕೆಲವು ಪ್ರಾಣಿಗಳು ತನ್ನ ಸ್ವಂತ ಮರಿಗಳನ್ನು ತಿಂದ ಹಾಗೆ ಹಣದ ಶ್ರೀಮಂತಿಕೆಯ ಮದ ಏರಿಬಿಟ್ಟಿದೆ ಅಂತ ಹೇಳಬೇಕಾದ್ರೆ ಸಂಧ್ಯಳಿಗೆ ಕೋಪ ಬರುತ್ತೆ. ನೀವು ಒಂದು ಮಾತು ನನ್ನ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು, ಇನ್ನೂ ಹೆಚ್ಚಾಗಿ ಮಾತಾಡಿದರೆ ಈ ಮನೆಯಿಂದ ನಿಮ್ಮನ್ನು ಹೊರ ಹಾಕ್ತೇನೆ ಅಂತ ಹೇಳ್ತಾಳೆ ಕೋಪದಿಂದ. ಮಾಧವನ ಹತ್ರ ಹೇಳ್ತಾನೆ, ಆಕ್ಸಿಡೆಂಟ್ ಮಾಡಿದ್ದು ನಿಧಿ ಸಮರ್ಥ ಅಲ್ಲ, ಅವಳು ಪಾರ್ಟಿ ಕೊಡ್ಲಿಕ್ಕಂತ ಫ್ರೆಂಡ್ಸಿಗೆ ಹೊರಗಡೆ ಹೋಗಿದ್ಲು, ಬರಬೇಕಾದ್ರೆ ಈ ಥರ ಆಯಿತು ಅಂತ ಹೇಳ್ತಾನೆ. ಆಗ ಮಾಧವ್ ಹೇಳ್ತಾರೆ, ದತ್ತ ಮತ್ತು ವೀರೇಂದ್ರ ಅವರು ಅಷ್ಟೊತ್ತಿಗೆ ಅಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಕೆಲಸ ಏನಿತ್ತು ಅಂತ ಹೇಳಬೇಕಾದ್ರೆ ತುಳಸಿ ಕುಳಿತಿದ್ದವಳು ಎದ್ದು ನಿಂತಾಗ ಅಭಿ ಹೇಳ್ತಾನೆ, ಅದೇನು ಗೊತ್ತಿಲ್ಲ, ವಿಧಿಯಾಟಕ್ಕೆ ಅವರು ನಿಧಿ ಕಾರಿಗೇನೆ ಆಕ್ಸಿಡೆಂಟ್ ಆಗೋಯ್ತು, ವೀರೇಂದ್ರ ಅವರ ಪ್ರಾಣನೇ ಹೋಗಬೇಕಾಯಿತು ಅಂತ ಹೇಳ್ತಾನೆ. ಅಭಿ ಮಾಧವನ ಹತ್ರ ಹೇಳ್ತಾನೆ, ನೀವು ಎಲ್ಲಿ ನ್ಯಾಯದ ಪರ ಪೊಲೀಸಿಗೆ ಸತ್ಯವನ್ನು ಹೇಳ್ತೀರಂತ ಹೇಳಿ ಈ ವಿಚಾರವನ್ನು ನಿಮ್ಮ ಹತ್ರ ಮುಚ್ಚಿಟ್ರು ಅಂತ ಅಭಿ ಹೇಳ್ತಾನೆ. ಸಮರ್ಥಿದ್ದು ತುಂಬ ದೊಡ್ಡ ಮನಸ್ಸು, ಯಾಕೆಂದರೆ ನಿಧಿ ಮದುವೆ ನಿಲ್ಬಾರ್ದಂತ ಹೇಳಿ ಅವಳಿಗೋಸ್ಕರ ತಾನೇ ಜೈಲು ಪಾಲಾದ. ಅಮ್ಮ ಎಷ್ಟು ದಿನ ಕೊರಗ್ತಿದ್ರು ಅಂತ ಮಾಧವನ ಹತ್ರ ಹೇಳ್ತಾನೆ. ಅಷ್ಟೊತ್ತಿಗೆ ಅವಿಗೆ ಒಂದು ಕಾಲ್ ಬರುತ್ತೆ. ವಿಶ್ವನಾಥ್ನವರು ಕಾಲ್ ಮಾಡಿ ನೀವು ಆಕ್ಸಿಡೆಂಟ್ ಆದ ಸ್ಪಾಟಿಗೆ ಬರಬೇಕಂತ ಹೇಳಿದಾಗ ಆಯ್ತಂತ ಹೇಳ್ತಾನೆ. ನಂತರ ಮಾಧವನ ಹತ್ರ ಹೇಳ್ತಾನೆ, ಲಾಯರ್ ವಿಶ್ವನಾಥ್ನವರು ಕಾಲ್ ಮಾಡಿದರು, ಆಕ್ಸಿಡೆಂಟ್ ಸ್ಪಾಟ್ ಇದ್ದಲ್ಲಿಗೆ ಬರಬೇಕಂತೆ, ಯಾಕಂತೆ ಅಂತ ಮಾಧವ ವಿಚಾರಿಸಿದಾಗ ಅಲ್ಲಿ ಏನಾದರೂ ಸಿಗ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಮಾಧವ್ ಹೇಳ್ತಾನೆ, ಎವಿಡೆನ್ಸಲ್ಲಿ ನಿಧಿ ಅಂತ ಗೊತ್ತಾದರೆ ವಿಚಾರಣೆ ಮಾಡ್ತಾರಂತ ಹೇಳಬೇಕಾದ್ರೆ ಗೊತ್ತಿಲ್ಲ, ಬೇರೆ ಯಾವುದಾದ್ರೂ ಸತ್ಯ ಗೊತ್ತಾಗ್ಬೋದು ಅಂತ ಅವಿ ಅಲ್ಲಿಂದ ಲಾಯರ್ ಕರೆದ ಆಕ್ಸಿಡೆಂಟ್ ಸ್ಪಾಟಿಗೆ ಹೋಗಲು ಮುಂದಾಗ್ತಾನೆ. ಅಭಿಗೆ ಸ್ಟೇಷನ್ಗೆ ಹೋಗುವಂತ ಹೇಳಿ ಅಲ್ಲಿಂದ ಅವಿ ಸಹ ಹೊರಡ್ತಾನೆ. ತುಳಸಿ ಹತ್ರ ಹೇಳ್ತಾನೆ, ತುಳಸಿಯವರೇ, ನೀವು ನನ್ನನ್ನು ಕ್ಷಮಿಸ್ಬೋದು ಅಂತ ಹೇಳಬೇಕಾದ್ರೆ, ನೀವೇನು ಆ ಥರದ್ದು ತಪ್ಪು ಮಾಡಿದೆ, ನಿಜವಾಗ್ಲೂ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ನಾನು ಎಲ್ಲ ವಿಷಯವನ್ನು ನಿಮ್ಮ ಹತ್ರ ಹೇಳ್ಬೇಕಿತ್ತು, ಆದರೆ ಈ ವಿಷಯವನ್ನು ನಿಮ್ಮ ಹತ್ರ ಹೇಗೆ ಹೇಳುವುದಂತ ತುಂಬ ಯೋಚನೆಯಲ್ಲಿದ್ದೆ ಅಂತ ಹೇಳಬೇಕಾದ್ರೆ, ನಾನು ಸಹ ನಿಮ್ಮ ಸ್ಥಾನದಲ್ಲಿದ್ದರೆ ಇದೇ ರೀತಿ ಮಾಡ್ತಿದ್ದೆ ಅಂತ ಮಾಧವ ಹೇಳ್ತಾನೆ. ಸತ್ಯ ಗೊತ್ತಿಲ್ಲದೆ ನಿಮ್ಮನ್ನು ನಾನು ತಪ್ಪಾಗಿ ತಿಳ್ಕೊಂಡೆ, ನಿಮಗೆ ನನ್ನ ಮೇಲೆ ಬೇಸರ ಇಲ್ವಲ್ಲ ಅಂತ ಹೇಳಬೇಕಾದ್ರೆ ತುಳಸಿ ಹೇಳ್ತಾಳೆ, ಖಂಡಿತವಾಗಿಯೂ ಇಲ್ಲ, ಮಾತ್ರವಲ್ಲ ಬೇರೆ ಯಾರ ಮೇಲೂ ಕೋಪ ಇಲ್ಲ, ನನಗೆ ಕೋಪ ಇರೋದು ಒಬ್ಬರ ಮೇಲೆ, ಅದು ನಮ್ಮ ಮಕ್ಕಳನ್ನು ಈ ಸ್ಥಿತಿಗೆ ಮಾಡಿಬಿಟ್ರಲ್ಲ ದೇವರ ಮೇಲೆ ಕೋಪ ಇದೆ. ಸಂಧ್ಯಾ ಮಾವ ಹೇಳ್ತಾನೆ, ನೋಡಮ್ಮ ಸಿರಿಗಳು ನನ್ನನ್ನೇ ಮನೆಯಿಂದ ಹೊರಗೆ ಆಗ್ತಾಳಂತೆ, ಸತ್ಯ ಹೇಳಿದರೆ ಎದ್ದು ಬಂದು ಎದೆಗೆ ಹೊಡೆದ್ರಂತೆ ಅಂತ ಹೇಳಿದಾಗ ಸಂಧ್ಯಾ ಹೇಳ್ತಾಳೆ, ನೋಡು ಸಿರಿ, ಇವರ ಮಾತನ್ನು ನೀನು ನಂಬ್ತೀಯ, ನಿನಗಷ್ಟು ಗೊತ್ತಾಗಲ್ವ ಅಂತ ಹೇಳಬೇಕಾದ್ರೆ ಸಿರಿ ಅಲ್ಲಿಂದ ಹೋಗ್ತಾಳೆ. ನಂತರ ಮಾವ, ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ, ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಬೇಕಾದ್ರೆ ಇದು ಬುದ್ಧಿವಂತರ ಲಕ್ಷಣ ಅಂತ ಹೇಳ್ತಾನೆ. ಸಂಧ್ಯೆ ಅವಳಷ್ಟಕ್ಕೆ ಅವಳು ಮಾತಾಡ್ತಿರ್ತಾಳೆ, ಏನು ನಡೀತಿದೆ ನಮ್ಮ ಮನೆಯಲ್ಲಿ, ಎಲ್ಲ ಮಕ್ಕಳನ್ನು ಒಂದೇ ರೀತಿಯಲ್ಲಿ ನೋಡಿಕೊಂಡವಳು, ಎಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಸಾಕಿದಳು, ಆದರೆ ಈಗ ಅಣ್ಣ ಜೈಲಲ್ಲಿದ್ದಾನೆ, ಸಿರಿ ಅಮ್ಮನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ, ಏನಾಗ್ತಿದೆ ಇಲ್ಲಿ, ಯಾರ ದೃಷ್ಟಿ ನಮ್ಮ ಮನೆಗೆ ಬಿತ್ತು ಎಂದು ಹೇಳಿದಾಗ ದತ್ತ ಬರುತ್ತಾರೆ. ಸಂಧ್ಯೆ ಹೇಳ್ತಾಳೆ, ನೋಡು ತಾತ, ಏನೆಲ್ಲ ಆಗ್ತಿದೆ,
ಅಂತ. ಆಗ ದತ್ತ ಹೌದು ನೋಡಿದೆ, ನೀ ಹೇಳಿದು ನಿಜ. ಕೆಟ್ಟ ದೃಷ್ಟಿ, ಕೆಟ್ಟ ಕಾಲ ಬಂದಿದೆ. ಆ ಕೆಟ್ಟ ದೃಷ್ಟಿ ನಾಶವಾಗಬೇಕು, ಭಗವಂತನೇ ಕಾಪಾಡಬೇಕು. ಆದರೆ ತಾತ ಅಮ್ಮನ ಬಗ್ಗೆ ಈ ಥರ ಮಾತಾಡಿದರೆ ಹೇಗೆ ಸಹಿಸಿಕೊಳ್ಳುವುದು ಅಂತ ಹೇಳ್ತಾಳೆ. ಅದಕ್ಕೆ ತಾತ ಹೇಳ್ತಾರೆ, ಭಗವಂತನಿಗೆ ಕಷ್ಟ, ನಿಂದಾನೆ, ಅಪವಾದ ತಪ್ಪಿದ್ದಲ್ಲ. ನಾವೆಲ್ಲ ಹುಲ್ಲು ಮಾನವರು, ನಮಗೇನು ಮಹಾ. ನಮ್ಮ ಕಷ್ಟವನ್ನೆಲ್ಲ ಭಗವಂತನೇ ಕಾಪಾಡಬೇಕಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತ ಸಂಧ್ಯಳಿಗೆ ದತ್ತ ಸಮಾಧಾನ ಮಾಡ್ತಾರೆ. ಅವರಿಗೆ ಲಾಯರ್ ವಿಶ್ವನಾಥ್ನವರು ಕಾಲ್ ಮಾಡಿ, ಮೇಡಮ್ ನಿಮಗೊಂದು ಗುಡ್ ನ್ಯೂಸು, ಅಭಿ ಜೈಲಿಗೆ ಹೋಗ್ತಾನೆ. ನಂತರ ಸುಳ್ಳು ಹೇಳಿದ ಸಮರ್ಥಿಗೂ ಸಹ ಶಿಕ್ಷೆ ಆಗುತ್ತೆ. ಆಗ ಶಾರ್ವರಿ ಹೇಳ್ತಾಳೆ, ನನಗೆ ತುಂಬ ಖುಷಿಯಾಯಿತು. ನಂದು ಗುರಿ ಎಲ್ಲಿಗೋ ಇತ್ತು, ನನ್ನ ಶತ್ರುಗಳಿಗೆ ಸಿಕ್ಕಿಕೊಂಡಾಗೆ ಆಯಿತು ಅಂತ ಹೇಳಬೇಕಾದ್ರೆ, ಏನು ಹೇಳ್ತಿದ್ದೀರಾ ಮೇಡಮ್ ಅಂತ ಹೇಳಬೇಕಾದ್ರೆ, ಏನಿಲ್ಲ, ನಾನು ಬೇರೆ ಇಲ್ಲಿ ಯಾರೋ ಜೊತೆ ಮಾತಾಡ್ತಾ ಇದ್ದೇನೆ, ನಿಮಗೆ ತಲುಪಬೇಕಾದ ಹಣ ತಲುಪುತ್ತೆ ಅಂತೇಳಿ ಫೋನ್ ಕಟ್ ಮಾಡಿ ತುಂಬ ಖುಷಿಯಿಂದ ನಗಡ್ತಿರ್ತಾಳೆ. ಶಾರ್ವರಿ ಹೇಳ್ತಾಳೆ, ನಾನು ಅಂದ್ಕೊಂಡದ್ದೇ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ. ನಾನು ಅಂದ್ಕೊಂಡದ್ಕಿಂತ ಜಾಸ್ತಿಯಾಗಿ ಇಲ್ಲಿ ಆಗ್ತಿದೆ. ಮನೆಯವರ ಕಣ್ಣಲ್ಲಿ ನೀರು ಸುರಿಯುತ್ತಿದ್ರೆ ನನಗೆ ಸಂತೋಷ ಉಕ್ಕಿ ಹರಿಯುತ್ತಿದೆ. ಸ್ಮೈಲ್ ಕೊಡ್ತಾ ಅಟ್ಟಹಾಸದಿಂದ ನಗಾಡ್ತಾ ಇರ್ತಾಳೆ. ಅವಿ ಆಕ್ಸಿಡೆಂಟ್ ಆದ ಸ್ಪಾಟಿಗೆ ಬಂದಾಗ ಲಾಯರ್ ಹೇಳ್ತಾರೆ, ನೋಡಿದ್ರ ಇದು ನಿಮ್ಮ ಮನೆಯ ಕಾರಿದ್ದು ಟೈರ್ ಗುರುತು ಮತ್ತು ಆಕ್ಸಿಡೆಂಟ್ ಮಾಡಿ ನಿಮ್ಮ ಮನೆಯ ಕಾರಿನ ಮೇಲೆ ರಕ್ತದ ಕಲೆ ಇದ್ದದ್ದನ್ನು CCTVಯಲ್ಲಿ ಸಿಕ್ಕಿದೆ. ಆದ್ದರಿಂದ ನೀವು ಯಾರನ್ನು ಕಾಪಾಡಲು ನೋಡ್ತಿದ್ದೀರ ಅವರನ್ನು ಕಾಪಾಡಲು ಸಾಧ್ಯವಾಗಲ್ಲ ಹೇಳಿದಾಗ ಅವಿಗೆ ಶಾಕ್ ಆಗುತ್ತೆ. ಲಾಯರ್ ಹೇಳ್ತಾರೆ, ಏನು ಮಾಡಲು ಸಾಧ್ಯವಾಗೋದಿಲ್ಲ ಅಂತ ಹೇಳಿದಾಗ ಅವಿ ಆಲೋಚನೆ ಮಾಡ್ತಾನೆ. ಸಮರ್ಥಿಗೆ ನ್ಯಾಯ ಸಿಗಬೇಕು. ಒಂದು ಕಡೆ ಸಮರ್ಥಿ, ಇನ್ನೊಂದು ಕಡೆ ನೀತಿ. ಸರ್, ಆ ಫೋಟೋ ನನಗೆ ಕೊಡ್ಬೋದು ಅಂತ ಹೇಳಬೇಕಾದ್ರೆ, ಇಲ್ಲ ಸಾಧ್ಯವಿಲ್ಲ, ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ನಿಮಗೇನು ಉಪಯೋಗವಿಲ್ಲ ಅಂತ ಹೇಳಿದಾಗ ಅವಿ, ಇಲ್ಲ ಸರ್, ಅದು ನನ್ನ ಹತ್ರನೇ ಇರಬೇಕು, ನೀವು ಬೇಕಾದರೆ ಬೇರೆ ಕಾಪಿ ಇಟ್ಕೊಳ್ಳಿ, ನನಗೆ ಅದನ್ನು ಕೊಡಿ. ಲಾಯರ್ ಹೇಳ್ತಾರೆ, ಅದು ಅಂತ ಹೇಳಬೇಕಾದ್ರೆ ಅವಿಗೆ ಫೋಟೋಸ್ ಅನ್ನು ಕೊಡ್ತಾರೆ. ಕಾಲಿನಲ್ಲಿ ಮಹೇಶ್ ಮಾಧವನ ಹತ್ರ ಕೇಳ್ತಾನೆ, ಯಾಕಣ್ಣ ಎಲ್ಲರನ್ನು ಬರಲಿಕ್ಕೆ ಹೇಳಿದ್ದಿ ಅಂತ ಹೇಳಬೇಕಾದ್ರೆ, ನಿಧಿ ಬರಲಿ ಆನಂತರ ಹೇಳ್ತೇನೆ ಅಂತ ಹೇಳ್ತಾನೆ. ನಿಧಿ ಬಂದ ನಂತರ ಅವಳನ್ನು ಮಾಧವ್ ಅವರ ಪಕ್ಕದಲ್ಲಿ ನಿಲ್ಲಿಸಿ ಮಾಧವ್ ಹೇಳ್ತಾರೆ, ನಾನು ಹೇಳುವ ವಿಚಾರತೆ ನಿಮಗೆ ಕೋಪನೂ ಬರ್ಬೋದು ಅಥವಾ ಬೇಸರನೂ ಆಗ್ಬೋದು. ಮಹೇಶ್ ಹೇಳ್ತಾನೆ, ನೀವು ಏನೇ ಮಾಡಿದರೂ ನಮ್ಮದು ಒಳ್ಳೆಯದಕ್ಕೆ ಮಾಡ್ತೀಯ, ನೀವು ಏನೇ ಮಾಡಿದರೂ ಅದರಲ್ಲಿ ಒಳ್ಳೆಯದಿರುತ್ತೆ, ನಾವು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಬೇಕು, ಹೇಳಣ್ಣ ಅಂತ ಹೇಳಿದಾಗ ಮಾಧವ್ ಹೇಳ್ತಾನೆ, ಇಲ್ಲ, ಈ ಸಲ ನಾನು ಹೇಳುವುದರಿಂದ ಮನೆಗೇನು ಒಳ್ಳೆಯದಾಗುವುದಿಲ್ಲ, ಈ ಮನೆಯ ನೆಮ್ಮದಿನೇ ಹಾಳಾಗ್ಬೋದು. ಮಾತನ್ನು ಕೇಳಿಸಿದ ತುಳಸಿ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಳ್ತಾಳೆ, ಇವರೇನಾದರೂ ಸತ್ಯ ಹೇಳ್ತಾರ ಮನೆಯವರಿಗೆಲ್ಲ. ಮಾಧವ್ ಅವರೇ, ನೀವು ಏನು ಹೇಳಲು ಹೊರಟಿದ್ದೀರಾ ಅಂತ ಪ್ರಶ್ನಿಸುತ್ತಾಳೆ. ಏನೇ ಹೇಳುವುದಿದ್ರು ನನ್ನ ಹತ್ರ ಹೇಳ್ಬಿಡಿ, ಸದ್ಯಕ್ಕೆ ಈ ವಿಷಯವನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ಒತ್ತಾಯ ಮಾಡ್ತಾಳೆ. ಮನೆ ಬಿಟ್ಟು ಬಿಡುವುದಾ, ಯಾಕತ್ತಿಗೆ, ನೀವು ಯಾಕೆ ಇಷ್ಟು ಗಾಬರಿಯಾಗಿದ್ದೀರಾ, ಅಣ್ಣ ಏನು ಹೇಳಿದ್ರು ನಾವು ಅದನ್ನು ಒಪ್ಪಿಕೊಳ್ತೇವೆ, ವಿಷಯ ಅಂತ ಹೇಳು ಅಂತ ಹೇಳಿದಾಗ ಮಾಧವ್, ತುಳಸಿಯವರೇ, ಆತಂಕ ನನಗೆ ಅರ್ಥ ಆಗ್ತಿದೆ, ಆದರೆ ನನಗೆ ನ್ಯಾಯ ನೀತಿ ಅಂತ ನಾನು ಸತ್ಯಕ್ಕೆ ಬೆಲೆ ಸಿಗಲೇಬೇಕು, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು. ನಾನು ಹೇಳಲು ಹೊರಟ ವಿಷಯ ಎಂದರೆ ದತ್ತ ಮತ್ತು ವೀರೇಂದ್ರರವರಿಗೆ ಆಕ್ಸಿಡೆಂಟ್ ಮಾಡಿದ ಬಗ್ಗೆ ಅಂತ ಹೇಳಿದಾಗ ತುಳಸಿ ಮತ್ತು ಶಾರ್ವರಿಗೆ ತುಂಬ ಭಯವಾಗುತ್ತೆ. ಶಾರ್ವರಿ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಬಾವ ನೀವು, ಸಮರ್ಥ ಬಗ್ಗೆ ಅಂತ ಹೇಳಬೇಕಾದ್ರೆ ಹೌದು ಅಂತ ಹೇಳ್ತಾನೆ. ನಂತರ ನಿಧಿಯ ಬೆನ್ನಿ ತಟ್ಟಿ, ನೀನು ಭಯ ಪಡಬೇಡ, ನಿನ್ನ ಜೊತೆ ನಾನಿದ್ದೇನೆ, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು, ಸ್ವಲ್ಪ ಮನಸ್ಸು ಸಹ ಹಗುರವಾಗುತ್ತೆ ಹೇಳ್ತಾನೆ. ದತ್ತ ಮತ್ತು ವೀರೇಂದ್ರರವರಿಗೆ ಆಕ್ಸಿಡೆಂಟ್ ಮಾಡಿದ್ದು ಅಭಿ ಆಗಲಿ ಸಮರ್ಥ ಆಗಲಿ ಮಾಡಿದ್ದಲ್ಲ ಅಂತ ಹೇಳಬೇಕಾದ್ರೆ ದೀಪಿಕೆ ಹೇಳ್ತಾಳೆ, ಗೊತ್ತು ಮಾವ, ಅಭಿ ಆಕ್ಸಿಡೆಂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಈ ಆಕ್ಸಿಡೆಂಟ್ ಮಾಡಿದ್ದು ಸಮರ್ಥ ಅಲ್ಲ ಅಂತ ನಮಗೂ ಗೊತ್ತಂತ ಹೇಳಬೇಕಾದ್ರೆ ಮಾಧವ್, ಹೌದು, ಈ ಆಕ್ಸಿಡೆಂಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಿಧಿ ಅಂತ ಹೇಳ್ತಾನೆ. ಮಾಧವನ ಈ ಮಾತನ್ನು ಕೇಳಿ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಎಲ್ಲರ ಮುಂದೆ ನಿಜ ಹೇಳ್ತಾಳೆ, ಹೌದು, ಆ ಆಕ್ಸಿಡೆಂಟ್ ಮಾಡಿದ ಪಾಪಿ ನಾನೇ,
ನಿಮ್ಮ ಹತ್ರ ಎಲ್ಲರ ಹತ್ರ ಹೇಳ್ಕೊಡ್ಬೇಕಂತ ಇದ್ದೆ. ನನಗೆ ಧೈರ್ಯನೇ ಬರಲಿಲ್ಲ ಅಂತ ಹೇಳಬೇಕಾದ್ರೆ ಮನೆಯವರಿಗೆಲ್ಲರಿಗೂ ಶಾಕ್ ಆಗುತ್ತೆ. ನಾನು ಆಕ್ಸಿಡೆಂಟ್ ಮಾಡಿ ಬಂದ ನಂತರ ಸಮರ್ಥ ನನ್ನ ಹತ್ರ ವಿಷಯವನ್ನು ಹೇಳಿದ್ದೇನೆ. ನನ್ನನ್ನು ಸೇವ್ ಮಾಡಲಿಕ್ಕೆ ಹೋಗಿ ಅವನು ಅರೆಸ್ಟ್ ಆದ. ಅಂದೆ ಶಿಕ್ಷೆ ಆಗುವುದಾದರೆ ನನಗೇನೇ ಆಗಬೇಕು. ಕುಳಿತುಕೊಂಡು ಅಳ್ತಿರ್ತಾಳೆ. ನಂತರ ತುಳಸಿ ಅವಳ ಪಕ್ಕದಲ್ಲಿ ಕುಳಿತಾಗ ಶ್ರಾವರಿ ಸಹ ಅಲ್ಲಿಗೆ ಬರುತ್ತಾಳೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನು ಹೇಳುವ ಮಾತಿಂದ ಬೇಸರವಾಗಬಹುದು. ನಾನು ಸತ್ಯದ ಪರವಾಗಿ ನ್ಯಾಯದ ಮಾರ್ಗವಾಗಿ ಮಾತಾಡ್ತಾ ಇದ್ದೇನೆ. ನಿಧಿ ಹತ್ರ ಹೇಳ್ತಾನೆ, ನೀನು ಮಾಡಿದ ತಪ್ಪನ್ನು ನೀನು ಕೋರ್ಟಲ್ಲಿ ಒಪ್ಕೋ. ಚಾರ್ವರಿಗೆ ತುಂಬ ಶಾಕ್ ಆಗುತ್ತೆ. ಅದಲ್ಲದೆ ಮನೆಯೆಲ್ಲರಿಗೂ ಶಾಕ್ ಆಗುತ್ತೆ. ಮಾಧವ ನಿಧಿ ಹತ್ರ ಹೇಳ್ತಾನೆ, ನಿರಪರಾಧಿಯಾದ ಸಮರ್ಥ ಜೈಲಿನಿಂದ ಹೊರಗೆ ಬರ್ತಾನೆ. ಎಲ್ಲ ಆದ ನಂತರ ನಾವೆಲ್ಲರೂ ನಿನ್ನನ್ನು ಕಾನೂನಾತ್ಮಕವಾಗಿ ಜೈಲಿನಿಂದ ಹೊರಗಡೆ ಬರುವಲು ಪ್ರಯತ್ನ ಪಡ್ತೇವೆ ಹೇಳಿದಾಗ ತುಳಸಿ ಹೇಳ್ತಾಳೆ, ಮಾಧವರವರೇ ಹೇಳ್ತಿದ್ದೀರಾ, ನಿಧಿ ತುಂಬ ಚಿಕ್ಕ ಹುಡುಗಿ, ಅವಳು ಇನ್ನೂ ಬಾಳಿ ಬದುಕಬೇಕು ಅಂತ ಹೇಳಿದಾಗ ಶಾರ್ವರಿ ಸಹ, ನೀವು ನನ್ನ ಮಗಳಿಗೋಸ್ಕರ ಆ ಡ್ರೈವರನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಲು ಹೊರಟಿದ್ದೀರಾ ಅಂತ ಹೇಳಬೇಕಾದ್ರೆ ಅಭಿ ಬಂದು, ಚಿಕ್ಕಮ್ಮ ಅವನು ಡ್ರೈವರಲ್ಲ, ನಮ್ಮ ಅಣ್ಣ, ಅವನು ಈ ಮನೆಯ ಮಗನೇ ಅಂತ ಹೇಳಿದಾಗ ಶ್ರಾವರಿಗೆ ಶಾಕ್ ಆಗುತ್ತೆ. ಅದಕ್ಕೆ ಮಾಧವ್ ಹೇಳ್ತಾರೆ, ಹೌದು ಸಮರ್ಥ್ ನನ್ನ ಮಗನೇ, ಇಲ್ಲಿ ಯಾರಿಗೂ ಅನ್ಯಾಯ ಆದರೂ ನನಗೆ ನೋವಾಗುತ್ತೆ. ಮೊದಲು ತಪ್ಪು ಮಾಡಿದ ನಿಧಿ ಅವಳ ತಪ್ಪನ್ನು ಒಪ್ಕೊಳ್ಳಿ, ಆನಂತರ ಅವಳನ್ನು ನಾವು ಬಿಡುಗಡೆ ಮಾಡೋಣ ಅಂತ ಹೇಳಿದಾಗ ಹೇಳ್ತಾಳೆ, ನೀವು ಹೇಳಿದ ಮಾತು ನಿಜ ದೊಡ್ಡಪ್ಪ, ನನಗೂ ತುಂಬ ಗಿಲ್ಟಿ ಫೀಲ್ ಆಗ್ತಿದೆ. ಈ ಕೇಸಲ್ಲಿ ಸಮರ್ಥ ಅಣ್ಣನಿಗೆ ಏನಾದರೂ ಶಿಕ್ಷೆ ಆಗ್ತಿದ್ರೆ ನಾನು ಲೈಫ್ ಲಾಂಗ್ ಗಿಲ್ಟ್ ಫೀಲಿಂಗ್ನಿಂದ ಒದ್ದಾಡಿ ಸಾಯ್ತಿದ್ದೆ. ನಿಧಿ ಎದ್ದು ನಿಂತು, ನಡೀರಿ ದೊಡ್ಡಪ್ಪ, ನಾವು ಎಲ್ಲ ಸತ್ಯವನ್ನು ಅಲ್ಲೇ ಹೇಳೋಣ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿದಾಗ ಶಾರ್ವರಿ, ನಿಧಿ ನೀನು ಏನು ಹೇಳ್ತಿದ್ದೀಯ? ಮಹೇಶ್ ಹೇಳ್ತಾನೆ, ನಿಧಿ ನೀನು ಎಂಥ ತಪ್ಪು ಮಾಡಿಬಿಟ್ಟಿಯ ಅಂತ ಹೇಳಬೇಕಾದ್ರೆ ಸಾರಿ ಡ್ಯಾಡ್ ಅಂತ ಕ್ಷಮೆ ಕೇಳ್ತಾಳೆ. ನಾನು ನಿಮಗೆ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗಬೇಕಲ್ಲ ಅಂತ ಹೇಳಬೇಕಾದ್ರೆ, ಇಲ್ಲ ಮಗಳೇ, ಮಾಡಿದ ತಪ್ಪನ್ನು ಒಪ್ಕೊಳ್ತಿದ್ಯಲ್ಲ, ಅದಕ್ಕೆ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಿದೆ. ಇನ್ನು ಈ ಆಕ್ಸಿಡೆಂಟು ಗೊತ್ತಿಲ್ಲದೆ ಮಾಡಿದ್ದು, ಆದರೆ ಕೆಲವರು ಗೊತ್ತಿದ್ದು ಕೊಲೆ ಮಾಡಬೇಕಂತ ಆಕ್ಸಿಡೆಂಟು ಮಾಡ್ತಾನೆ ಇರ್ತಾರೆ ಅಂತ ಕೋಪದಿಂದ ಹೇಳ್ತಾನೆ. ಅವರಿಗೆ ಯಾವ ಶಿಕ್ಷೆನೂ ಆಗಿರಲ್ಲ, ಅವರು ಪಶ್ಚಾತ್ತಾಪನೂ ಪಟ್ಟಿರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತುಳಸಿಯ ಮುಖ ಬೆಚ್ಚಿ ಬೀಳದಾಗಿರುತ್ತೆ. ನೀನು ನಿನ್ನಿಂದಾದ ತಪ್ಪಿಗೆ ಸತ್ಯ ಒಪ್ಕೊಳ್ತಿದ್ಯಾ, ಅದರಿಂದ ನಿನ್ನ ಮೇಲೆ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಮಾಡಬೇಡ ಮಗಳೇ, ನಿನ್ನನ್ನು ಬಿಡಿಸೋದಕ್ಕೆ ಈ ಮನೆಯ ಪ್ರತಿಯೊಬ್ಬರು ಹೋರಾಟ ಮಾಡ್ತಾ ಇರ್ತೇವೆ. ಈ ಹತ್ರ ಹೇಳ್ತಾರೆ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಹೌದಾ ಅಂತ ಹೇಳಿದಾಗ, ನಡಿ ನಾವು ಈಗಲೇ ಸ್ಟೇಷನ್ಗೆ ಹೋಗೋಣ, ಮೊದಲು ನಾನು ಪೊಲೀಸ್ಗೆ ಕಾಲ್ ಮಾಡ್ತೇನೆ, ಇನ್ಸ್ಪೆಕ್ಟರ್ ಅಲ್ಲಿ ಇದ್ದಾರಾ ಇಲ್ವಾ ಅಂತ, ಅವರು ಇದ್ದಾಗಲೇ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಫೋನ್ ಮಾಡಲು ಮುಂದಾಗ್ತಾರೆ. ಅವಿ ಫೋಟೋ ಚೆಕ್ ಮಾಡ್ತಾ ಇರ್ತಾನೆ. ಇನ್ನೊಂದು ಟೈರ್ ಮಾರ್ ಸಹ ಕಾಣ್ತಿದೆಯಲ್ಲ, ಈ ಟೈರ್ ಮಾರ್ನಿಂದ ಸಹ ಆಕ್ಸಿಡೆಂಟ್ ಆಗಿರ್ಬೋದಲ್ಲ ಅಂತ ಯೋಚನೆ ಮಾಡ್ತಾನೆ. ಈಚೆ ನೋಡ್ತಾ, ಇಲ್ಲೆಲ್ಲೋ CCTV ಇಲ್ಲ. ಅವರು CCTV ಫುಟೇಜ್ ಕಲೆಕ್ಟ್ ಮಾಡಿದ್ದು ನೆಕ್ಸ್ಟ್ ರೋಡಲ್ಲಿ, ಈ ಟೈರ್ ಮಾರಿದ್ದು ಸಹ CCTV ಫುಟೇಜ್ ಸಿಗ್ಬೋದಲ್ವಾ ಅಂತ ಯೋಚಿಸುತ್ತಾ ಪೊಲೀಸ್ಗೆ ಕಾಲ್ ಮಾಡಿದಾಗ ಇನ್ಸ್ಪೆಕ್ಟರ್ ಕಾಲ್ ರಿಸೀವ್ ಮಾಡಿದಾಗ ಅವಿ ಹೇಳ್ತಾನೆ, ಸರ್ ನೀವು ಆಕ್ಸಿಡೆಂಟ್ ಆದಂಥ ಸ್ಪಾಟಿಗೆ ಬರ್ಬೋದಂತ ಕೇಳಿದಾಗ, ಆಯಿತು ನಾನು ಈಗಲೇ ಬರ್ತೇನಂತ ಹೇಳಿ ಅಲ್ಲಿಗೆ ಹೊರಡ್ತಾರೆ. ಶಾರ್ವರಿಗೆ ತುಂಬ ಭಯವಾಗುತ್ತೆ. ಈ ಕೇಸ್ ಸಮರ್ಥನಿಂದ ಅಭಿಯವರೆಗೆ, ಅಭಿಯಿಂದ ನಿಧಿಯವರೆಗೆ, ನಿಧಿ ತಾನೇ ಆಕ್ಸಿಡೆಂಟ್ ಮಾಡಿದಂಥ ಸತ್ಯ ಒಪ್ಕೊಂಡ್ಬಿಟ್ಲು ಅಂತ ಹೇಳ್ತಾನೆ. ಮಾಧವನ ಫ್ಯಾಮಿಲಿ ಜೈಲಿಗೆ ಹೋಗ್ಬೇಕಂತ ಅಂದ್ಕೊಂಡೆ, ಅವನು ನರಕ ಅನುಭವಿಸ್ಬೇಕಂತ ಅಂದ್ಕೊಂಡೆ, ಆದರೆ ಈಗ ಏನು ಮಾಡೋದು, ನನ್ನ ಮಗಳೇ ಜೈಲಿಗೆ ಹೋಗ್ಬೇಕಂತಿದ್ದಳಲ್ವ, ನಾನೇನು ಮಾಡಲಿ, ಇದನ್ನು ತಡಿಬೇಕು, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಳೆ. ಆಕ್ಸಿಡೆಂಟ್ ಮಾಡಿದ್ದು ನಿಧಿಯಲ್ಲ, ನಾನೇ ಮಾಡಿದಂತ ಒಪ್ಕೊಂಡು ಬಿಡ್ಲ, ಇಲ್ಲ ನಾನೇನು ಆದರೂ ಆ ಥರ ಮಾಡಿದರೆ ಶಾಶ್ವತವಾಗಿ ಅಲ್ಲೇ ಇರಬೇಕಾಗುತ್ತೆ. ನಿಧಿ ಜೈಲಿಗೆ ಹೋದರೆ ಅವಳನ್ನು ಬಿಡಿಸಬಹುದು, ಆದರೆ ನಾನೇ ಆಕ್ಸಿಡೆಂಟ್ ಮಾಡಿದಂಥ ಮಾಧವ ಅಭಿಗೆ ಗೊತ್ತಾದರೆ ನನ್ನ ಮೇಲೆ ಅವಮಾನ ಪಡ್ತಾರೆ, ಏನು ಮಾಡೋದು ಅಂತ ಗೊತ್ತಾಗದೆ ಯೋಚನೆಯಲ್ಲೇ ಮುಳುಗಿರ್ತಾಳೆ.
ನಾನು ಸತ್ಯ ಹೇಳ್ಬಾರ್ದು. ನಾನು ಒಂದು ವೇಳೆ ಸತ್ಯ ಹೇಳಿದರೆ, ನಾನು ಜೈಲಿಗೆ ಸೇರಿದರೆ ಹೊರಗಡೆಯಿಂದ ಮಾಧವ ಫ್ಯಾಮಿಲಿ ತುಂಬ ಖುಷಿಯಿಂದ ಇರ್ತಾರೆ. ಅವರು ಖುಷಿಯಾಗಿರಬಾರದು. ನನ್ನ ಅಕ್ಕನ ಸಾವಿಗೆ ಕಾರಣದವರಿಗೆ ನಾನು ಪ್ರತೀಕಾರ ತೀರಿಸಲೇಬೇಕು. ಅವರ ಹತ್ರ ನಾನು ಸೇಡು ತೀರಿಸಿಕೊಳ್ಳದೆ ಬಿಡುವವಳಲ್ಲ. ಏನು ಮಾಡೋದಂತ ಯೋಚನೆಯಲ್ಲೇ ಮುಳುಗಿ ಇರ್ತಾಳೆ. ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ.